ಉದ್ಯಮಿಯಾದ ಮಹಾಂತೇಶ ಗಂಗನಗೌಡರ ಜನಪರ ಸೇವೆ, ಯುವ ಶಕ್ತಿ ಪ್ರೋತ್ಸಾಹ ಮತ್ತು ಗ್ರಾಮಾಭಿವೃದ್ಧಿಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಮಹಾಂತೇಶ ಗಂಗನಗೌಡರ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದರು. ಈ ಹಿನ್ನೆಲೆಯಲ್ಲಿ ನಾಲತ್ವಾಡದ ವಿವಿಧ ಯುವಕ ಮಂಡಳಿಗಳು, ಹಿರಿಯರು, ಸಂಘಟನೆಗಳು ಹಾಗೂ ಅಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಮಹಾಂತೇಶ ಗಂಗನಗೌಡರ ಅವರ ತಮ್ಮ ಜೀವನವನ್ನ ಆಡಂಬರ ಅಥವಾ ಅಧಿಕಾರದ ಹಂಬಲವಿಲ್ಲದೆ ನಿಷ್ಠೆಯುತ ಸೇವೆಗೆ ಮೀಸಲಿಟ್ಟಿದ್ದಾರೆ. ಧರ್ಮ, ಕ್ರೀಡೆ, ಶಿಕ್ಷಣ ಮತ್ತು ಸಾರ್ವಜನಿಕ ಜೀವನದಲ್ಲಿ ತಾವು ಮಾಡಿರುವ ಕೊಡುಗೆಗಳಿಂದ ಅವರು ತಾಲೂಕಿನಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. ಮಹಾಂತೇಶ್ ಗಂಗನಗೌಡರ ಅವರ 44ನೇ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿ ಬಳಗ ಮಂಗಳವಾರ ಸಾಯಂಕಾಲ ವೀರಶೈವ ವೃತ್ತದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ನಂತರ ಅವರನ್ನ ಬೃಹತ್ ಹಾರ ಹಾಕಿ ಮೆರವಣಿಗೆ ಮೂಲಕ ಕಾರ್ಯಕ್ರಮದ ವೇದಿಕೆಗೆ ಕರೆತಂದರು. ನಂತರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸಿ ಶುಭ ಕೋರಿದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ, ನಾಲತ್ವಾಡ್. ವಾಡು ನೀನು ಎಂದು ಹೀಗೆ ಇರಲಿ ಹರುಷ ಕಟ್ ಮಾಡಿ ಅದು 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 ನೋಡ್ರಿ
ಸರಿ ಸರಿ ಯಾಕೆ ಸ್ವಲ್ಪ ಮ್ಯಾಕೆತ್ತೋ ಇದು ಮ್ಯಾಕೆತ್ತ ಚಪ್ಪಳೆ ಮೂಲಕ ಸಂಭ್ರಮಕ್ಕೆ ತಾವೆಲ್ಲೂ ಕೂಡ ಸಾಕ್ಷೀಕರಣಗೊಳ್ಳಬೇಕು. ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲರೂ ಕೂಡ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರು ಜೊತೆಗೆ ಸರ್ಕಲ್ ಪಕ್ಷದ ನಾಯಕನಾಗಿ ರೂಪುಗೊಳ್ತಾರಂತೆ ಇದು ಕೂಡ ಒಂದು ಕಾರಣವಾಗಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಅವರಿಗೆ ಹೆಗಲಿಗೆ ಹೆಗಲಾಗಿ ಅವರಿಗೆ ಭುಜಕ್ಕೆ ಭುಜ ಕೊಟ್ಟು ಅವರೆಲ್ಲ ಕೆಲಸ ಕಾರ್ಯಗಳನ್ನ ಮಿಂಚು ಮಾಡಿಕೊಡ್ತಾ ಇರುವಂತಹ ಯುವಕರ ಕಣ್ಮಣಿ ಯುವಕರ ಗೆಳೆಯರ ಪರವಾಗಿ ಶುಭಾಶಯವನ್ನ ನಾವು ಎಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ಕ್ರೀಡಾ ಪಟುಗಳಿಗೆ
ಬರೋದಿಲ್ಲ ಅಂದ ಜೋರಾಗಿ ಸಿಟ್ಟು ಬಂದು ಎಂತ ಮನುಷ್ಯನು ವೀಕ್ ಆಗಿದ್ರ ಅವನ ಸಿಟ್ಟು ಬಂದಾಗ ಎದ್ದು ನಿಂತು ಬಿಡ್ತಾನ. ಎದ್ದು ನಿಂತು ಜೋರಾಗಿ ಉಗ್ರ ನರಸಿಂಹನ ಕೇಳಿದ, ಬರೋದಿಲ್ಲ ಅಂತ ಯಾರು ಅವ ನಿನ್ನ ಸಲಿಂದ ಊಟಿಲ್ಲ, ನೀರಿಲ್ಲ, ನಿದ್ದಿಲ್ಲ, ಎಷ್ಟೋ ದಿವಸಗಳಾಯ್ತು. ಹಾಗೆ ನಿನ್ನ ಜಪ ಮಾಡ್ಕೊಂತ ಕುಂತಾರ, ಯಾಕೆ ಬರೋದಿಲ್ಲ ನೀನು? ಬರೋದಿಲ್ಲ ಅಂದ್ರ ಅವನ ಕೈಯಲ್ಲಿ ಇರ್ತಕ್ಕಂಥದ್ದು ಕಡ್ಗಿ ಕೈಯಲ್ಲಿ ಕೈ ಏನಿರ್ತ್ರಿ ನಿನಗೋಸ್ಕರ ಮಾಡದ. ಎಲ್ಲಿ ಸ್ವಾರ್ಥ ಇರ್ತದ ಅಲ್ಲಿ ನಾನು ಪ್ರತ್ಯಕ್ಷನಾಗೋದಿಲ್ಲ, ನಿಸ್ವಾರ್ಥ ಎಲ್ಲಿರ್ತೋ ಅಲ್ಲಿ ಮಾತ್ರ ಪ್ರತ್ಯಕ್ಷನಾಗ್ತೀನಿ ಅಂದ. ಹಾಗೆ ನಮ್ಮ MAG ಅವರು ಸ್ವಾರ್ಥತನ ಇಲ್ಲ, ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥ ಬಡವರಿಗಾಗಿ, ಹಿಂದುಳಿದವರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ಮತ್ತು ಯುವಕರಿಗೆ ಒಂದು ಕ್ರೀಡಾಪಟುವಾಗಿ ಚೈತನ್ಯ ತುಂಬುವಂತ ಯಾರಪ್ಪ ಅಂದ್ರೆ ಏಕೈಕ 4 ವರ್ಷದ ಒಬ್ಬ ಎಲ್ಲರ ಆಶೀರ್ವಾದದಿಂದ ಬೆಳೆದಿರ್ತಕ್ಕಂಥ MAG ಅವರು ಇವತ್ತಿನ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾರೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಸುಕೃತವಾದಂತ ಪುಣ್ಯ ಬೇಕು. ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೆ ತಂದೆ ತಾಯಿ ಪುಣ್ಯ ಮಾಡಿದ್ರೆ ಇಂಥ ಮಕ್ಕಳು ಹುಟ್ಟುತ್ತಾರ. ಅದಕ್ಕೆ ಅಂಥವ್ರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿರಲಿ, ಶರಣ ವೀರೇಶ್ವರ ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸಿ, ಮಳೆ ಬರೋದಿಲ್ಲ ಅಂತ ಗೊತ್ತಾಗ ಒಂದು 5 ನಿಮಿಷ ಜಾಸ್ತಿ ಮಾತಾಡಿದ್ರು, ಮಾತಾಡೋದು ತಿಳಿದಿರ್ತಾರೆ, ಅದಕ್ಕೆ ಮಾತಾಡಿದ್ರು. ಎಲ್ಲರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ. ಶರಣ ಎಲ್ಲ ಅಭಿಮಾನಿ ಬಳಗದವೇ, ಮನುಷ್ಯರು ಹುಟ್ಟಿದ ಮೇಲೆ ಒಂದು ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕಾಗುತ್ತೆ. ಆ ಸಾಧನೆ ಹೆಂಗಿರ್ಬೇಕಂದ್ರೆ ಭಗವಂತನಿಗೆ ಮುಟ್ಟಬೇಕು. ಆ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ಒಂದೊಂದು ಸಾಧನೆಯನ್ನು ಆ ವಿಷಯ ಅವನಿಗೆ ಮುಟ್ಟಿರುತ್ತೆ, ಅದು ನಮ್ಗೆ ಗೊತ್ತಿರೋದಿಲ್ಲ. ಆದರೆ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗುತ್ತೆ ನಮ್ಮ ಸಾಧನೆ ದಯವಿಟ್ಟು ದೇವರಿಗೆ ಮತ್ತು ಗುರು ಹಿರಿಯರಿಗೆ ಮುಟ್ಟಿದೆ ಅಂತ. ಆ ಸಾಧನೆ ಹೆಂಗಿರ್ಬೇಕಪ್ಪ ಅಂತಂದರೆ ಸಾವಿನಲ್ಲಿಯೂ ಕೂಡ ಆ ಸಾಧನೆ ಸಾರ್ಥಕ ಆಗಿರ್ಬೇಕಂತ ಶರಣರು ಒಂದು ಕಡೆ ಹೇಳ್ತಾರೆ. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ನಾವು ಈ ದಿನಾಚರಣೆ ಯಾಕೆ ಆಚರಿಸ್ತಾ ಇದ್ದೇವೆ ಅಂತಂದರೆ, ಒಂದು ದಿನ ನಾವು ಕಲಿತೀವಿ, ಮತ್ತು ಮುಂದೆ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಅದಕ್ಕೆ ಇದಕ್ಕೆ ಜನ್ಮದಿನಾಚರಣೆ ಅಂತ ಶರಣರು ಒಂದು ಕಡೆ ಹೇಳ್ತಾರೆ. ಅಂದರೆ ಹಿಂದೆ ನಾವು ಮಾಡಿರ್ತಕ್ಕಂಥ ಏನು ಅದನ್ನು ನೆನಪಿಸ್ಕೋಬೇಕು, ಮುಂದೆ ಮಾಡೋದನ್ನು ಏನಂತ ನಾವು ವಿಚಾರಣೆಯನ್ನು ಮಾಡೋದಕ್ಕೆ ಜನ್ಮದಿನ. ಅದಕ್ಕಾಗಿ ಮುಂದಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಡ್ತೀವಲ್ಲ ಗೊತ್ತಿಲ್ಲ, ಇವತ್ತೇ ನಾವು ಹುಟ್ಟಿದ್ದೀವಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದನ್ನು ಮಾಡುತ್ತಾ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೇನೆ. ಜೈ ಸಿದ್ದಪ್ಪ ಜಯಮ್ಮ. ಮಾಡಿದ್ರು ಸೀದಾ ಅಲ್ಲಿಗೆ. ಎಲ್ಲರ ಆವಾಜ್ ಮಾಡಿದ್ರು ಸೀದಾ ಅಲ್ಲಿಗೆ. ಮಾಡಿ